ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. ಡ್ರೀಮ್ 11ಗೆ ಸಂಬಂಧಿಸಿದಂತೆ ಎರಡು ಬಿಗ್ ಅಪ್ಡೇಟ್ಗಳು ಬರ್ತಾ ಇದ್ದಾವೆ. ರೀಸೆಂಟ್ ಆಗಿ ಗವರ್ಮೆಂಟ್ ನವರು 242 ಇಲ್ಲಿಗಲ್ ಆಪ್ಗಳನ್ನು ಬ್ಲಾಕ್ ಮಾಡಿದ್ದಾರೆ ಅಂತ ಗವರ್ಮೆಂಟ್ ವತಿಯಿಂದ ಒಂದು ಸ್ಟೇಟ್ಮೆಂಟ್ ಬರ್ತಾ ಇದೆ. ಸೊ ಇದೀಗ ಇಂಡಿಯಾದಲ್ಲಿ ಇಂತಹ ಇಲ್ಲಿಗಲ್ ಆಪ್ಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಗವರ್ಮೆಂಟ್ ತರಾತುರಿಯಲ್ಲಿ ತಮ್ಮ ಎಲ್ಲ ಪವರ್ ಅನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ 242 ಇಲ್ಲಿಗಲ್ ಆಪ್ಗಳಂದ್ರೆ ಸುಮ್ಮನೆ ಅಲ್ಲ, ಅವುಗಳು ನಡೆಸ್ತಿರುವಂತಹ ದಂಧೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. ಅವುಗಳನ್ನೆಲ್ಲ ಇವಾಗ ಬ್ಲಾಕ್ ಮಾಡಿದ್ದಾರೆ. ಇದು ಗವರ್ಮೆಂಟ್ ವೆಬ್ಸೈಟ್ಗಳಿಂದ ಬಂದಿರುವಂತಹ ಮಾಹಿತಿ ಆಗಿರ್ತದೆ. ಇದು 100% ಶ್ಯೂರ್ ಮಾಹಿತಿ ಆಗಿರ್ತದೆ. ಸೊ ಇಲ್ಲಿವರೆಗೂ ಗವರ್ಮೆಂಟ್ 7,800 ಆಪ್ಗಳನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ ಅಂತ ಅವರು ತಮ್ಮ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಸೊ ಅದರಿಂದ ನೀವು ತಿಳ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಇಂಡಿಯಾದಲ್ಲಿ ಇಲ್ಲಿಗಲ್ ಆಪ್ಗಳಿಗೆ ಇವಾಗ ಉಳಿಗಾಲ ಇಲ್ಲ ಅಂತ ಹೇಳ್ಬೋದು. ಒಂದ್ ವೇಳೆ ನೀವು ಅಂತಹ ಇಲ್ಲಿಗಲ್ ಆಪ್ಗಳಲ್ಲಿ ಆಡ್ತಾ ಇದ್ರೆ ನೀವು ಖಂಡಿತವಾಗಿಯೂ ಸಮಸ್ಯೆಯನ್ನು ಫೇಸ್ ಮಾಡಬೇಕಾಗ್ತದೆ. ಗವರ್ಮೆಂಟ್ನವರು ಜಾರಿ ತಂದಂತಹ ರಿಯಲ್ ಮನಿ ಗೇಮಿಂಗ್ ಆಕ್ಟ್ 2025 ಏನಿದೆ, ಅದರಿಂದಾನೇ ಇದೆಲ್ಲವೂ ಆಗ್ತಾ ಇರೋದು. ಒಂದು ರೀತಿಯಲ್ಲಿ ಇದು ಒಳ್ಳೆಯ ಸಂಕೇತ ಆಗಿರ್ತದೆ. ಯಾಕಂದ್ರೆ ಇಂತಹ ಇಲ್ಲಿಗಲ್ ಆಪ್ಗಳು ಜನರ ಬಳಿ ಇರುವಂತಹ ಹಣವನ್ನು ನುಂಗ್ಲಿಕ್ಕೆ ಇರ್ತಾರೆ ಹೊರತು ಜನರಿಗೆ ಯಾವುದೇ ರೀತಿಯಾದಂತಹ ಪ್ರಾಫಿಟ್ ಅಂತೂ ಮಾಡಿಕೊಡೋದಿಲ್ಲ. ಇವರ ಸಿಸ್ಟಮ್ ಕೇವಲ ಜನರಿಂದ ಹಣವನ್ನು ಕಿತ್ತುಕೊಳ್ಳುವುದಾಗಿರ್ತದೆ. ಸೊ ಅದರಿಂದ ಇಂತಹ ಆಪ್ಗಳು ಸದ್ಯದ ಮಟ್ಟಿಗೆ ಇಂಡಿಯಾದಲ್ಲಿ ಬ್ಯಾನ್ ಆಗ್ತಾ ಇರುವುದಂತೂ ನಿಜವಾಗಿರ್ತದೆ. ಸೊ ಕೆಲವರು ಇಂತಹ ಇಲಿಗಲ್ ಆಪ್ಗಳಲ್ಲಿ ಇವಾಗಲೂ ಕೂಡ ಆಡ್ತಾ ಇದ್ದಾರೆ. ಸೊ ಅಂಥವರಿಗೆ ನಾನು ಏನು ಹೇಳುತ್ತೇನೆ ಅಂತ ಹೇಳಿದ್ರೆ, ಇಂತಹ ಇಲಿಗಲ್ ಆಪ್ ನಿಮ್ಗೆ ಒಂದಿನ ಸಂಕಷ್ಟಕ್ಕೆ ಎಡೆ ಮಾಡಿಕೊಡ್ತದೆ. ಇದು ಖಂಡಿತವಾಗಿಯೂ ಸತ್ಯವಾದ ಮಾತಾಗಿರ್ತದೆ. ಸೊ ಇಂತಹ ಆಪ್ಗಳಲ್ಲಿ ನೀವು ಯಾವಾಗಲೂ ಆಡೋಕೆ ಹೋಗಬೇಡಿ. ಒಂದು ವೇಳೆ ನೀವು ಫ್ಯಾಂಟಸಿ ಲವರ್ಸ್ ಆಗಿದ್ರೆ ಇಂಥ ಆಪ್ಗಳನ್ನು ಆಡೋಕೆ ಹೋಗಬೇಡಿ. ನಿಮ್ಗೆ ಖಂಡಿತವಾಗಿಯೂ ಜನವರಿ 21ಕ್ಕೆ ಯಾವುದಾದ್ರೂ ಒಂದು ರಿಸಲ್ಟ್ ಬಂದೇ ಬರ್ತದೆ. ನಿಮ್ಮ ಪರವಾಗಿ ಬಂದ್ರು ಬರ್ಬೋದು, ಹಾಗೇನೆ ವಿರುದ್ಧವಾಗಿ ಬಂದ್ರು ಬರ್ಬಹುದಾಗಿರ್ತದೆ. ಸೊ ಗವರ್ಮೆಂಟ್ನವರು ಯಾವುದೇ ಒಂದು ಕಾನೂನನ್ನು ಜಾರಿಗೆ ತಂದ್ರೆ ಅದು ಜನರ ಹಿತಾಸಕ್ತಿ ಮೇರೆಗೆ ತಂದಿರ್ತಾರೆ. ಇಲ್ಲವಾದಲ್ಲಿ ಅವರು ಇಷ್ಟೊಂದು ಟ್ಯಾಕ್ಸ್ ಗಳನ್ನು ಲಾಸ್ ಮಾಡೋಕೆ ಇಷ್ಟಪಡೋದಿಲ್ಲ. ಗವರ್ಮೆಂಟ್ಗೆ ಇದರಿಂದ ಸರಾಸರಿ 21,000 ಕೋಟಿಗಳಷ್ಟು ಬರ್ತಾಯಿತ್ತು. ಅಷ್ಟು ದೊಡ್ಡ ಅಮೌಂಟ್ ಅನ್ನು ಗವರ್ಮೆಂಟ್ ನವರು ಸುಮ್ಮನೆ ಕಳ್ಕೊಳ್ತಾರೆ ಅನ್ನೋದಕ್ಕೆ ರೀಸನ್ ಇರೋದಿಲ್ಲ. ಆದ್ರೆ ಇಲ್ಲಿ ಗವರ್ಮೆಂಟ್ ನವರು ಜನರ ಹಿತಾಸಕ್ತಿಯನ್ನು ಪ್ರಯಾರಿಟಿ ಆಗಿ ತೆಗೆದುಕೊಂಡಿದ್ದಾರೆ. ಸೊ ಆದ್ರಿಂದ ಗವರ್ಮೆಂಟ್ ನವರು ಈ ಒಂದು ಸ್ಟೆಪ್ ಅನ್ನು ಮುಂದಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಡ್ರೀಮ್ 11 ಕಡೆಯಿಂದ ಎರಡನೇ ಅಪ್ಡೇಟ್ ಬರ್ತಾ ಇದೆ. ಇದು ಕೆಲವೊಂದು ಫ್ಯಾಂಟಸಿ ಯೂಸರ್ಸ್ಗೆ ಖುಷಿ ತರಿಸುವ, ಸ್ವಲ್ಪ ಮಟ್ಟಿನ ಖುಷಿ ಪಡುವಂತಹ ವಿಷಯವಾಗಿದೆ. ಯಾಕಂತ ಹೇಳಿದ್ರೆ ಡ್ರೀಮ್ 11 ತನ್ನ KYC ಅನ್ನು ಸದ್ಯದ ಮಟ್ಟಿಗೆ ಇನ್ನೂ ಸ್ಟ್ರಾಂಗ್ ಮಾಡಿದೆ ಅಂತ ಹೇಳ್ಬೋದು. ಏನ್ ಹೇಳ್ತಾ ಇದ್ರು, ಟೆರರ್ ಫಂಡಿಂಗ್ ಆಗ್ತಾ ಇದೆ, ಹಾಗೇನೆ ಮನಿ ಲಾಂಡ್ರಿಂಗ್ ಆಗ್ತಾ ಇದೆ ಅಂತ ಕೆಲವೊಂದು ಮಾತುಗಳು ಡ್ರೀಮ್ 11 ಮೇಲೆ ಬರ್ತಾ ಇತ್ತು. ಸೊ ಅದೆಲ್ಲದಕ್ಕೂ ಕೂಡ ಈಗ ಡ್ರೀಮ್ 11 ಒಂದು ಒಳ್ಳೆಯ ಉತ್ತರ ಕೊಟ್ಟಿದೆ ಅಂತ ಹೇಳ್ಬೋದು. ಇವಾಗ ಡ್ರೀಮ್ 11 ತನ್ನ KYC ಅನ್ನು ಇನ್ನೂ ಸ್ಟ್ರಾಂಗ್ ಮಾಡಿದೆ. ಯಾಕಂತ ಹೇಳಿದ್ರೆ ಮೊದಲೆಲ್ಲ ನೀವು ಆಧಾರ್ ಹಾಗೂ ಪಾನ್ ಕಾರ್ಡ್ಗಳನ್ನು ನೀಡ್ತಾ ಇದ್ರಿ. ಸೊ ಇವಾಗ್ಲೂ ಕೂಡ ಅದನ್ನು ಖಂಡಿತವಾಗಿ ನೀಡಬೇಕಾಗ್ತದೆ. ಆದ್ರೆ ಅದಕ್ಕೆ ಇನ್ನೂ ಒಂದು ಎಕ್ಸ್ಟ್ರಾ ಸೇರಿಸಿದ್ದಾರೆ. ಅದೇನಂತ ಹೇಳಿದ್ರೆ ಲೈವ್ ವಿಡಿಯೋ ವೆರಿಫಿಕೇಶನ್ ಆಗಿರ್ತದೆ. ಸೊ ಇದರಲ್ಲಿ ನೀವು ಲೈವ್ ವಿಡಿಯೋ ವೆರಿಫಿಕೇಶನ್ ಮಾಡೋದ್ರ ಮೂಲಕ ಡ್ರೀಮ್ 11 ಆಡ್ಬೇಕಾಗ್ತದೆ. ಸೊ ಒಂದ್ ವೇಳೆ ನೀವು ಡ್ರೀಮ್ 11 ಆಡ್ಲೇಬೇಕಂತ ಹೇಳಿದ್ರೆ ನಿಮ್ಮ ಒಂದು ಲೈವ್ ವಿಡಿಯೋವನ್ನು ನೀವು ಡ್ರೀಮ್ 11 ಅವರಿಗೆ ನೀಡಲೇಬೇಕಾಗ್ತದೆ. ಸೊ ಇದೆಲ್ಲವೂ ಡ್ರೀಮ್ 11 ಬಳಿ ಸುರಕ್ಷಿತವಾಗಿರ್ತದೆ. ಸೊ ಇಂತಹ ಒಂದು ಸ್ಟ್ರಾಂಗ್ KYC ಪದ್ಧತಿಯನ್ನು ತಂದಿರುವ ಡ್ರೀಮ್ 11 ಇದೀಗ ವೀಕ್ಷಕರಿಗೆ ಒಂದು ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ವೇಳೆ ಡ್ರೀಮ್ 11 ಸಂಪೂರ್ಣವಾಗಿ ಬ್ಯಾನ್ ಆಗ್ತದೆ ಅಂತ ಇದ್ರೆ ಈ ಒಂದು ಸ್ಟೆಪ್ ನ ಡ್ರೀಮ್ 11 ಖಂಡಿತವಾಗಿಯೂ ತೆಗೆದುಕೊಳ್ತಾ ಇರಲಿಲ್ಲ. ಆದ್ರೆ ಈ ರೀತಿಯ ಒಂದು ಸ್ಟೆಪ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಡ್ರೀಮ್ 11 ವಾಪಸ್ಸಾತಿಗೆ ಇದು ಒಂದು ದೊಡ್ಡ ಸಂಕೇತ ಅಂತ ಹೇಳ್ಬೋದು. ಇಲ್ಲವಾದಲ್ಲಿ ಕೇವಲ ಫ್ರೀ ಟು ಪ್ಲೇ ಆಡ್ತಾ ಇದ್ರೆ ಖಂಡಿತವಾಗಿ ಅವರು ಈ KYC ಪದ್ಧತಿಯನ್ನು ಇಡ್ತಾ ಇರಲಿಲ್ಲ. ಸೊ ಅದರಿಂದ ಇದು ಡ್ರೀಮ್ 11 ಯೂಸರ್ಸ್ಗೆ ಒಂದು ಖುಷಿಯ ಸಂಕೇತ ಅಂತ ಹೇಳ್ಬೋದು. ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗ್ತದೆ ಡ್ರೀಮ್ 11 ಕೋರ್ಟ್ ನಲ್ಲಿ ಈ ಕೇಸನ್ನು ಗೆಲ್ಲುತ್ತಾ ಅಥವಾ ಸೋಲುತ್ತಾ ಅನ್ನೋದು ಕೂಡ ಗೊತ್ತಾಗ್ತದೆ. 18+ ಮಾತ್ರ ಇನ್ಮೇಲೆ ಫ್ಯಾಂಟಸಿ ಆಪ್ಸ್ ಗಳನ್ನು ಆಡೋದಕ್ಕೆ ಆಗತ್ತೆ. ಅದರಿಂದ ಕೆಳಗಿನ ಯಾವ ಒಬ್ಬ ಪ್ಲೇಯರ್ ಕೂಡ ಇನ್ಮೇಲೆ ಫ್ಯಾಂಟಸಿ ಗೇಮ್ ಗಳನ್ನು ಆಡ್ಲಿಕ್ಕೆ ಆಗೋದಿಲ್ಲ. ಸೊ ಅದೇ ರೀತಿಯಾದಂತಹ ಒಂದು ಸ್ಟ್ರಾಂಗ್ ವ್ಯವಸ್ಥೆಯನ್ನು ಕೂಡ ಡ್ರೀಮ್ 11 ತಂದಿದೆ ಅಂತ ಹೇಳ್ಬೋದು. ಸೊ ಇದೆಲ್ಲದಕ್ಕೂ ಕೂಡ ನೀವು ಮೊದಲಿನ ಹಾಗೆ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಗೇನೆ ಲೈವ್ ವಿಡಿಯೋ ವೆರಿಫಿಕೇಶನ್ ಮಾಡಬೇಕಾಗ್ತದೆ. ಇದರಿಂದ ಎಲ್ಲ ರೀತಿಯಾದಂತಹ KYC ಸಮಸ್ಯೆ ದೂರವಾಗುತ್ತೆ ಅಂತ ಹೇಳಲಾಗ್ತಿದೆ. ಸೊ ಇದು ಇವಾಗಿನ ಅಪ್ಡೇಟ್ ಆಗಿರ್ತದೆ. ಮುಂದಿನ ಅಪ್ಡೇಟ್ ಏನೇ ಇದ್ರು ನಾನು ನಿಮ್ಗೆ ತಿಳಿಸ್ತೀನಿ.
ಒಂದ್ ವೇಳೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.